ಏನ್ ಗುರು ಇದು ಸೂರ್ಯವಂಶಿ CSKಗೆ ಒಂದು ವಾರ್ನಿಂಗ್ ಕೊಡಂಗಾಗ್ಬಿಟ್ನಾ. ಓಪನ್ ಚಾಲೆಂಜ್ ಹಾಕ್ಬಿಟ್ಟಿಯೇನೆ ಈಗ. ಈ ಸಲ ಅಂತೂ CSKನ 4-4 ಮ್ಯಾಚ್ ಅನ್ನ ಕೂಡ ಸೋಲಿಸ್ತೀವಿ, ವಾಶ್ ಔಟ್ ಮಾಡಕ್ ಬಿಡ್ತೀವಿ ಅಂತ ಓಪನ್ ಚಾಲೆಂಜ್ ಅನ್ನ ಕೂಡ ಹಾಕಿರೋದು ಸೂರ್ಯವಂಶಿ. ಏನಾಯ್ತು ಅಂದ್ರೆ ಲಾಸ್ಟ್ ಸೀಸನ್ 2025ರಲ್ಲಿ ರಾಜಸ್ಥಾನ್ ರಾಯಲ್ಸ್ CSKನ 2 ಸಲ ಸೋಲ್ಸಿತ್ತು. ಅಂದ್ರೆ 4 ಮ್ಯಾಚಲ್ಲಿ 2 ಮ್ಯಾಚ್ ಅನ್ನ ಸೋಲ್ಸಿತ್ತು, 2 ಮ್ಯಾಚ್ CSK ವಿನ್ ಕೊಡಾಗಿತ್ತು. ಆದ್ರೆ ಈ ಸಲ ಮತ್ತೆ ಏನು ಚಾಲೆಂಜ್ ಹಾಕಿದ್ದಾನೆ ಅಂದರೆ ಸೂರ್ಯವಂಶಿ CSKಗೆ 4 ಪಾಯಿಂಟ್ ಕೂಡ ನಾವೇ ಹೊಡಿತೀವಿ ಈ ಸಲ, ಫುಲ್ಲು ವಾಶ್ ಔಟ್ ಮಾಡಾಕ್ತೀವಿ ಅಂತ CSKಗೆ ಓಪನ್ ಚಾಲೆಂಜ್ ಕೂಡ ಹಾಕಿರೋದು. ಏನು ಗುರು ಇದು, ಈ ಏಜಿಗೆ ಈ ಥರ ಚಾಲೆಂಜನ್ನು, ಅದು CSKಗೆ ಧೋನಿ ಇರೋ ಟೀಮಿಗೆ ಈ ಥರ ಚಾಲೆಂಜನ್ನು ಆಗ್ತಿದೆ ಅಂದರೆ ಏನು ಕತೆ ಅನ್ನೋದೇ ಗೊತ್ತಾಗ್ತಿಲ್ಲ ಮಾತ್ರ. ಸೊ ಏನಕ್ಕೆ ಈ ಥರ ಹೇಳ್ದ ಅಂತ ಕಂಪ್ಲೀಟಾಗಿ ಇವತ್ತಿನ ವಿಡಿಯೋ ತಿಳಿಸ್ಕೊಡ್ತೀನಿ. ಇದರ ಜೊತೆ ಇನ್ನೂ ಕೂಡ 3 ಹಾಟ್ ನ್ಯೂಸ್ ಕೂಡ ಬರ್ತದೆ, ಒಂದೊಂದಕ್ಕೆ ನೋಡ್ತಾ ಹೋಗೋಣ. ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತೀರ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಆಲ್ ಮಾಡ್ಕೊಡಿ. ವಿಡಿಯೋಗೆ ಲೈಕ್ ಹಾಕಿಲ್ಲ ಅಂದ್ರೆ ಹಾಕಿ ಒಂದು ಲೈಕ್ ಅನ್ನ. ಆಕ್ಚುಲಿ ಇದನ್ನ ಸೂರ್ಯವಂಶಿ ಎಲ್ಲೂ ಕೂಡ ಪೋಸ್ಟ್ ಮಾಡಿಲ್ಲ, ಏನೂ ಕೂಡ ಮಾಡಿಲ್ಲ. ಇದನ್ನ ಎಲ್ಲಿ ಹೇಳಿರೋದು ಅಂದ್ರೆ BCCI ಇದು ನಮ್ಮನ್ ಪ್ರಶಸ್ತಿ ಫಂಕ್ಷನ್ ಅಲ್ಲಿ ಇದನ್ನ ಹೇಳಿರೋದು. ಅಂದ್ರೆ ಇನ್ ಜೊತೆ ಇನ್ನೊಬ್ಬ ನಮ್ಮ ಫ್ರೆಂಡ್ ಆಯುಷ್ ಮಾತ್ರ ಅಂತ ಒಂದೇ ಟೀಮಲ್ಲಿ ಕೂಡ ಆಡ್ತಾರೆ, ಅಂಡರ್ 19 ಅಲ್ಲಿ. ಸೊ ಇವರಿಬ್ರು ಫುಲ್ ಕ್ಲೋಸ್ ಆಗಿ ಕೂಡ ಇದ್ದಾರೆ. ಆಯುಷ್ ಮಾತ್ರ ನಿಮ್ಗೆ ಗೊತ್ತಿರಂಗೆ CSK ಕೂಡ ಆಡ್ತಿದ್ದಾರೆ. ಅದಾದ್ಮೇಲೆ ಸೂರ್ಯವಂಶಿ ಈ ಕಡೆ ರಾಜಸ್ಥಾನ್ ರಾಯಲ್ಸ್ ಕೂಡ ಆಡ್ತಿದ್ದಾರೆ. ಹಾಗಾಗಿ ಅವರು ಸ್ಟೇಜ್ ಮೇಲೆ ಇರ್ಬೇಕಾರೆ ಸೊ ಈ ಸಲ ಒಂದು ಮಾತನ್ನ ಹಂಗೆ ಶೇರ್ ಮಾಡ್ಬಿಟ್ಟಿದ್ದೇನೆ, ನೀನು CSK ಇದೆಯಾ, ನಾನು ರಾಜಸ್ಥಾನಲ್ಲಿ ಇದ್ದೀವಿ, ಹೋದ್ಸಲಿ 2 ಮ್ಯಾಚ್ ಅನ್ನ ಕೂಡ ಅಂದ್ರೆ 2 ಮ್ಯಾಚ್ ಅನ್ನ ಸೋಲ್ಸಿದೀವಿ, ಈ ಸಲ 4 ಮ್ಯಾಚ್ ಅನ್ನ ಸೋಲಿಸ್ತೀವಿ ನೋಡ್ತೀನಿ ಅಂತ. ಅಂದ್ರೆ ಜಸ್ಟ್ ಫ್ರೆಂಡ್ಲಿ ಆಗಿ ಮಾತಾಡಿರೋದು, ಅಂದ್ರೆ ನಾವು ಸೀರಿಯಸ್ ಆಗಿ ತಗೊಳ್ಳೋ ಅವಶ್ಯಕತೆ ಏನಿಲ್ಲ. ಆದ್ರೂ ಕೂಡ ಹುಡುಗ CSKಗೆ ಓಪನ್ ಚಾಲೆಂಜ್ ಹಾಕ್ತಂಗೆ ಈಗ ತಗೊಂಡಿರ್ತಾರೆ ಎಲ್ಲರೂ ಕೂಡ. ಈಗ ಹೆಂಗಾಗುತ್ತೆ ಅಂದ್ರೆ ನಾನು ಮತ್ತೆ ನನ್ನ ಫ್ರೆಂಡ್ಸ್ ಈಗ ಮಾತಾಡ್ತಾವಲ್ಲಪ್ಪ, ಈಗ ನಾನು RCB ಅನ್ಕೊಳ್ಳಿ, ನನ್ನ ಫ್ರೆಂಡ್ CSK ಅಂತ ತಗೊಳ್ಳಿ, ನೋಡೋ ಮಗ ಇವತ್ತು ಈ ಸಲ ಅಂತೂ CSKನ ಫುಲ್ ಮಲಗಿಸ್ಬಿಡ್ತೀವಿ, ಇಲ್ಲಾಂದ್ರೆ ಅವನು ಹೇಳ್ತಾನೆ RCB ಮಲಗಿಸ್ತೀವಿ ಅಂತ. ಸೊ ಈ ಥರ ಅದೇ ಫ್ರೆಂಡ್ಲಿ ಟಾಕನ್ನ ಯಾರು ಸೂರ್ಯವಂಶಿ ಮತ್ತೆ ಆಯುಷ್ ಮಾತ್ರ ಸ್ಟೇಜ್ ಮೇಲೆ ನಿಂತ್ಕೊಂಡು ಮಾತಾಡಿರೋದು ತುಂಬಾ ಈಗ ವೈರಲ್ ಕೂಡ ಆಗ್ತದೆ. ಅದಾದ್ಮೇಲೆ ಹೋದ್ಸಲಿ ಕೂಡ ಅಷ್ಟೇ ಸೂರ್ಯವಂಶಿ CSK ಅಗೇನ್ಸ್ಟ್ ಸುಮಾರು 33 ಬಾಲಿಗೆ 57 ರನ್ ಹೊಡೆದು ಒಂದು ಮ್ಯಾಚ್ ಅನ್ನ ವಿನ್ ಮಾಡಿ ಕೂಡ ಕೊಟ್ಟಿದ್ದ. ಅದಾದ್ಮೇಲೆ ಇನ್ನೊಂದು ಮ್ಯಾಚು ಲಾಸ್ಟ್ ಸೀಸನ್ ಅಲ್ಲಿ ಅನ್ಅವೈಲಬಲ್ ಕೂಡ ಆಗಿದ್ದ, ಆದ್ರೂ ಕೂಡ CSK ಮೇಲೆ ರಾಜಸ್ಥಾನಲ್ಲಿ ವಿನ್ ಕೂಡ ಆಗಿದೆ. ಟೋಟಲ್ ಆಗಿ 2 ಮ್ಯಾಚ್ ಇಲ್ಲಿ CSK ವಿನ್ ಆದ್ರೆ 2 ಮ್ಯಾಚ್ ಇಲ್ಲಿ ಹೋದ್ಸಲಿ RR ಅಂದ್ರೆ ರಾಜಸ್ಥಾನ್ ರಾಯಲ್ಸ್ ಅಲ್ಲಿ ವಿನ್ ಕೂಡ ಆಗಿತ್ತು. ಸೊ ಈ ಸಲ ನೋಡ್ಬೇಕು ಏನು ಓಪನ್ ಚಾಲೆಂಜರ್ ಕೂಡ ಹಾಕ್ಬಿಟ್ಟಿದ್ದಾನೆ ಸೂರ್ಯವಂಶಿ. ಸುಮಾರು ಜನ ಈಗಾಗಲೇ ವೇಟ್ ಕೂಡ ಮಾಡ್ತಿರ್ತಾರೆ, ನೋಡೋಣ ಬಾರಪ್ಪ CSKನ ನೀನ ನೋಡ್ಬೇಡ ಅಂತ. ಒಂದು 1-1 ಫೈಟ್ ತರ ಈ ಸಲ CSK ಮತ್ತೆ RR ಮ್ಯಾಚಸ್ ಕೂಡ ಇರುತ್ತೆ ಅನ್ಸುತ್ತೆ. ಈ ಸಲ ಮ್ಯಾಚ್ಗಳು ಸ್ಟಾರ್ಟ್ ಆಗಿಂತ ಮುಂಚೆನೇ ಒಂದು ಟ್ರೈಲರ್ ತರ ಇವರೆಲ್ಲ ಟಾಕನ್ನ ಕೂಡ ಕೊಟ್ಟಿರುವಂತದ್ದು, ನೋಡೋಣ ಯಾವ ತರ ಇರುತ್ತೆ ಏನು ಅಂತ. ಇನ್ನ 2ನೇ ಹಾಟ್ ಅಪ್ಡೇಟ್ ಕಡೆ ಹೋಗೋದಾದ್ರೆ ಇಷ್ಟು ದಿನ ನಾವೇನ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ವಿ ಅಂದ್ರೆ ಸಂಜು ಸ್ಯಾಮ್ಸನ್ ಮತ್ತೆ ಆಯುಷ್ ಮಾತ್ರ ಓಪನರ್ ಆಗಿ CSKಗೆ ಇಳಿತಾರೆ ಅಂತ ಅನ್ಕೊಂಡಿದ್ವಿ. ಆದ್ರೆ ಈಗ ಅದು ಋತುರಾಜ್ ಗೈಕ್ವಾಡ್ ಕನ್ಫರ್ಮ್ ಕೂಡ ಮಾಡಿದ್ರೆ ಈಗ ಆಯುಷ್ ಮಾತ್ರ ಓಪನರ್ ಆಗಿ ಇಳಿತಿಲ್ಲ, ಅದ್ರ ಬದಲಾಗಿ ಕ್ಯಾಪ್ಟನ್ ಋತುರಾಜ್ ಗೈಕ್ವಾಡ್ ಈಗ ಸಂಜು ಸ್ಯಾಮ್ಸನ್ ಜೊತೆ ಓಪನರ್ ಆಗಿ ಕೂಡ ಹೇಳಿದರೆ. ಈ ಸಲ ಫುಲ್ಲು ಥ್ರಿಲ್ಲಿಂಗ್ ಮ್ಯಾಚ್ ಕೂಡ ಇರುತ್ತೆ. ಓಪನಿಂಗ್ ಅಲ್ಲೇ ಒಳ್ಳೆ ಸ್ಕೋರ್ ಬಂದ್ಬಿಡ್ತು CSKಗೆ ಅಂದ್ರೆ ಆಪೋನೆಂಟ್ ಟೀಮ್ಗಳು ಗೊತ್ತಲ್ಲ ಯಾವ ತರ ಆಗ್ಬಿಡುತ್ತೆ ಅಂದ್ರೆ. ಈಗ ಸಂಜು ಸ್ಯಾಮ್ಸನ್ ಕೂಡ ಅದೇ ರೀತಿ ಫಾರ್ಮಲ್ ಕೂಡ ಇದ್ದಾರೆ, ಮತ್ತೆ ಋತುರಾಜ್ ಗೈಕ್ವಾಡ್ ಕೂಡ ಅಷ್ಟೇ. ಸೊ ವಿಜಯ್ ಹಜಾರೆ ಟ್ರೋಫಿಯಲ್ಲಿ ಕೂಡ ಒಳ್ಳೆ ಫಾರ್ಮಲ್ ಕೂಡ ಇದ್ರು. ಅದಾದ್ಮೇಲೆ ಈಗಲೂ ಕೂಡ ಅಷ್ಟೇ. IPL ಅಂದ್ರೆ ಗೊತ್ತಲ್ಲ ಯಾವ ತರ ಆಡ್ತಾರೆ ಅಂತ. ಮತ್ತೆ ಕ್ಯಾಪ್ಟನ್ ನ ಒಂದು ಭಾರ ಕೂಡ ಅವ್ರ ತಲೆ ಮೇಲೆ ಇರೋದ್ರಿಂದ ಈ ಸಲ ಓಪನರ್ ಆಗಿ ಅವರಿಬ್ರು ಕೂಡ ಇಳಿತಿದ್ದಾರೆ. ಕಾದ್ ನೋಡ್ಬೇಕು ಯಾವ ತರ ಇರುತ್ತೆ ಅವರಿಬ್ಬರ ಪಾರ್ಟ್ನರ್ಶಿಪ್ ಅಂತ. ಇನ್ನ 3ನೇ ಹಾಟ್ ನ್ಯೂಸ್ ಕಡೆ ಹೋದ್ರೆ RCB ಫ್ಯಾನ್ಸಿಗೆ ಒಂದು ಗುಡ್ ನ್ಯೂಸ್ ಕೂಡ ಸಿಗ್ತಿದೆ ಗುರು. ಇಷ್ಟು ದಿನ ಜೋಶ್ ಹ್ಯಾಸಲ್ವುಡ್ ಬರಲ್ಲ, ಅದಾದ್ಮೇಲೆ ಒಂದು 2-3 ಮ್ಯಾಚ್ ಆದ್ಮೇಲೆ ಬರ್ತಾರ ಅಂತ ನ್ಯೂಸ್ ಕೂಡ ಇತ್ತು. ಆದ್ರೆ ಈಗ ಜೋಶ್ ಹ್ಯಾಸಲ್ವುಡ್ ಇಂಡಿಯಾಗೆ ವಾಪಸ್ ಕೂಡ ಆಗಿದ್ದಾರೆ ಅಂತ ನ್ಯೂಸ್ ಕೂಡ ಬರ್ತಿದೆ. ಇಂಡಿಯಾಗೆ ಬಂದಿದ್ದಾರೆ ಅಂದ್ರೆ ಆಲ್ಮೋಸ್ಟ್ ಇನ್ನೇನು ಟೀಮ್ಗೆ ಜಾಯಿನ್ ಕೂಡ ಆಗ್ತಾರೆ. ಐ ಥಿಂಕ್ ಫಸ್ಟ್ನೇ ಮ್ಯಾಚ್ ಆಡದೇ ಇರ್ಬೋದು ಯಾಕೆಂದ್ರೆ ಇಂಜುರಿ ಇರೋ ಕಾರಣದಿಂದ. ಫಸ್ಟ್ನೇ ಮ್ಯಾಚ್ ಒಂದು ಬಿಟ್ಟು ಅದಾದ್ಮೇಲೆ ಉಳಿದಿರೋ ಬೇರೆ ಶೆಡ್ಯೂಲ್ಗಳಿದೆಯಲ್ಲ ಆ ಒಂದು ಮ್ಯಾಚಸ್ಗಳಲ್ಲಿ ಜೋಶ್ ಹ್ಯಾಸಲ್ವುಡ್ ಆಡೋದೀಗ 100% ಕನ್ಫರ್ಮ್ ಕೂಡ ಆಗಿದೆ. ಸೊ ತುಂಬಾ ಜನ ಕೂಡ ಹೇಳ್ತಿದ್ರು ಜೋಶ್ ಹ್ಯಾಸಲ್ವುಡ್ ಇಲ್ದಲೆ ಬೌಲಿಂಗ್ ಡಿಪಾರ್ಟ್ಮೆಂಟ್ ಒಂಥರ ಬೋರು ಹಾಗೆ ಅಂತ. ಅಂದ್ರೆ ಬೋರ್ ಅಂದ್ರೆ ಬೇರೆಯವರು ಅದೇ ರೀತಿಯಾಗಿದ್ರು, ಮಂಗೇಶ್ ಯಾದವ್, ಸುಯೇಶ್ ಶರ್ಮಾ ಆಗಿರ್ಬೋದು, ಅದಾದ್ಮೇಲೆ ಭುವನೇಶ್ವರ್ ಕುಮಾರ್ ಒಳ್ಳೊಳ್ಳೆ ಪ್ಲೇಯರ್ ಕೂಡ ಇದ್ರು. ಆದ್ರೆ ಜೋಶ್ ಹ್ಯಾಸಲ್ವುಡ್ ಯಾವಾಗ ಬೌಲಿಂಗ್ ಡಿಪಾರ್ಟ್ಮೆಂಟ್ಗೆ ಎಂಟ್ರಿ ಆಗ್ತಾರೆ ಇನ್ನು ಕೂಡ ಟೀಮ್ ಸ್ಟ್ರಾಂಗ್ ಆಗುತ್ತೆ ಅಂತ ಎಲ್ಲ ಕೂಡ ಮಾತಾಡ್ತಿದ್ರು. ನಾನು ಕೂಡ ಹೇಳಿದ್ದೆ. ಅದಾದ್ಮೇಲೆ ABD ವಿಲಿಯರ್ಸ್ ಕೂಡ ತಮ್ಮ ಫೀಡ್ಬ್ಯಾಕ್ ಅನ್ನ ಪ್ರೆಸ್ ಮೀಟ್ ಅಲ್ಲಿ ಮಾತಾಡ್ಬೇಕಾದ್ರೆ ಕೂಡ ಹೇಳಿದ್ರು. ಸೊ ಈಗ ಫೈನಲ್ ಆಗಿ ಜೋಶ್ ಹ್ಯಾಸಲ್ವುಡ್ RCBಗೆ ಕಮ್ಬ್ಯಾಕ್ ಆದ್ರೆ ವಾಪಸ್ ಬಂದಿರೋದು ಫ್ಯಾನ್ಸಿಗೆ ಮತ್ತೆ ಟೀಮಿಗೆ ಒಂದು ಆನೆ ಬಲ ಬಂದಂಗೆ ಆಗಿದೆ. ನೋಡ್ಬೇಕು ಇನ್ನು ಟೀಮಿಗೆ ಯಾವಾಗ ಜಾಯ್ನ್ ಆಗ್ತಾರೆ. ಫಸ್ಟ್ ಮ್ಯಾಚಿಗೆ ಆಲ್ಮೋಸ್ಟ್ ಡೌಟ್ ಅನ್ಸುತ್ತೆ, ಆಡಿದ್ರು ಅಂದ್ರೆ ಅದೊಂಥರ ಮಿರಾಕಲ್. ಇಲ್ಲಾಂದ್ರೆ 2ನೇ ಮ್ಯಾಚ್ ಅಂದ್ರೆ 3ನೇ ಮ್ಯಾಚಿಂದ ಟೀಮಿಗೆ ಜಾಯ್ನ್ ಆಗಿ ಕಂಟಿನ್ಯೂಸ್ ಆಗಿ ಆಡ್ತಾ ಹೋಗ್ತಾರೆ. ಇನ್ನು 4ನೇ ಹಾಟ್ ನ್ಯೂಸ್ ಕಡೆ ಹೋಗೋದಾದ್ರೆ ಜೋಶ್ ಹ್ಯಾಸಲ್ವುಡ್ ಜೊತೆಗೆ ಪ್ಯಾಟ್ ಕಮಿನ್ಸ್ ಕೂಡ ಬಂದಿದ್ದಾರೆ. ಪ್ಯಾಟ್ ಕಮಿನ್ಸ್ ಮುಂಚೆನೇ ಬಂದಿದ್ರು, ಅದ್ರೀಗ ನ್ಯೂಸ್ಗಳು ಕೂಡ ಬರ್ತಿರುವಂಥದ್ದು ಟೀಮಿಗೆ ಜಾಯ್ನ್ ಆಗಿದ್ದಾರೆ. ಇನ್ನೇನು ಅವರು ಆಲ್ಮೋಸ್ಟ್ ಇವರು ಕೂಡ ಅಷ್ಟೇ ಫಸ್ಟ್ನೇ ಮ್ಯಾಚಿಗೆ ಅಬ್ಸೆಂಟ್ ಕೂಡ ಆಗ್ತಾರೆ. ಅಂದ್ರೆ ಫಸ್ಟ್ನೇ ಮ್ಯಾಚ್ ಇರೋದಿಲ್ಲ, ಪೆವಿಲಿಯನ್ ಅಲ್ಲಿ ಕೂತ್ಕೊಂಡಿರ್ತಾರೆ. 2ನೇ ಮ್ಯಾಚ್ ಇಂದ ಆಲ್ಮೋಸ್ಟ್ ಇವರು ಕ್ಯಾಪ್ಟನ್ಸಿನ ತಗೊಂಡು
ಟೀಮಿಗೆ ಜಾಯ್ನ್ ಕೂಡ ಆಗ್ತಾರೆ. SRH ಅಲ್ಲಿ ಇರ್ತಾರೆ ಅಂತ ನ್ಯೂಸ್ಗಳು ಕೂಡ ಬರ್ತಿದೆ. ಸೊ ಎರಡು ನ್ಯೂಸ್ ಈಗ RCB ಕೂಡ ಒಳ್ಳೆ ನ್ಯೂಸ್ ಕೂಡ ಸಿಕ್ಕಿದೆ. ಅದಾದ್ಮೇಲೆ SRH ಕೂಡ ಒಳ್ಳೆ ನ್ಯೂಸ್ ಸಿಕ್ಕಿರೋದು ಟೀಮಿಗೆ ಒಂದು ಗುಡ್ ಮೂವ್ ಅಂತ ಕೂಡ ಹೇಳ್ಬೋದು. ಎರಡು ಪ್ಲೇಯರ್ಸ್ ಕೂಡ ತುಂಬಾ ಇಂಪಾರ್ಟೆಂಟ್ ಕೂಡ ಆಗ್ತಾರೆ ಗುರು. ಜೋಶ್ ಹ್ಯಾಜಲ್ವುಡ್ RCB ಬೌಲಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ರೋಲ್ ನ ಪ್ಲೇ ಕೂಡ ಮಾಡ್ತಾರೆ. ಅದೇ ರೀತಿಯಾಗಿ SRH ಅಲ್ಲಿ ಕೂಡ ಅಷ್ಟೇ ಪ್ಯಾಟ್ ಕಮಿನ್ಸ್ ಆಲ್ರೌಂಡರ್ ಆಗಿ ಕೂಡ ಇಲ್ಲಿ ರೋಲ್ ನ ಕೂಡ ಪ್ಲೇ ಮಾಡ್ತಾರೆ. ಅಂದ್ರೆ ಸ್ಟಾರ್ಟಿಂಗ್ ರನ್ಸ್ ಗಳು ಕಡಿಮೆ ಬಂತು ಅಂದ್ರೆ ಒಂದು ಮಿಡಲ್ ಓವರ್ ಅಂದ್ರೆ ಲೋವರ್ ಆರ್ಡರ್ ಬಂದ್ಬಿಟ್ಟು ಸ್ವಲ್ಪ ರನ್ ಕೂಡ ಕಾಂಟ್ರಿಬ್ಯೂಷನ್ ಕೂಡ ಮಾಡ್ತಾರೆ. ಅದಾದ್ಮೇಲೆ ಬೌಲಿಂಗ್ ಅಲ್ಲಿ ಕೂಡ ಅಷ್ಟೇ ಸಖತ್ತಾಗಿ ಬ್ಯಾಟ್ಸ್ಮನ್ ನ ಕಟ್ಟಕೋ ಕೆಪಾಸಿಟಿ ಪ್ಯಾಟ್ ಕಮಿನ್ಸ್ ಕೂಡ ಇದೆ. ಸೊ ಇಬ್ರು ಪ್ಲೇಯರ್ಸ್ ಈಗ ಬಂದಿರೋದು ಟೀಮ್ಸಿಗೆ ಒಂದು ಒಳ್ಳೆ ಶಕ್ತಿ ತುಂಬಂಗೆ ಆಗಿದೆ. ನೋಡ್ಬೇಕು ಇನ್ನ ಯಾವಾಗ ಟೀಮಿಗೆ ಜಾಯ್ನ್ ಆಗ್ತಾರೆ, ಟೀಮ್ ಜೊತೆ ಸೇರ್ಕೊಂಡು ಪ್ರಾಕ್ಟೀಸ್ ಎಲ್ಲರೂ ಕಾಣಿಸ್ಕೊಂತಾರೆ, ಅದು ಕೂಡ ನೋಡ್ಬೇಕು. ಸೊ ಏನ್ ಅನ್ಸುತ್ತೆ ನಿಮ್ಗೆ ಕಾಮೆಂಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಹಾಕಿ ಒಂದು ಲೈಕ್ ಅನ್ನ. ಇನ್ನೊಂದು ಫ್ರೆಶ್ ಕಂಟೆಂಟ್ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಜೈ ಹಿಂದ್, ವಂದೇ ಮಾತರಂ.